ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತ ಪತ್ರಿಕೆಗೆ ಅವರ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ನ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಅದಕ್ಕೆ ಸರಿಯಾಗಿರುವಂತ ಉತ್ತರವನ್ನು ಕೊಡ್ತಾರೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಮಾಡುವಂತ ಅಸೋಸಿಯೇಷನ್ ಮಾಡುವಂತ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದಲ್ಲ, ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದು ಆರ್ಎಸ್ಎಸ್ ಮಾತ್ರ ಅಲ್ಲ. ನಾಳೆ ಬೆಳಗ್ಗೆ ಕರ್ನಾಟಕದ ಯಾವುದೋ ಹಳ್ಳಿಲಿರುವಂತ ಒಂದು ಸಣ್ಣ ಗ್ರಾಮದಲ್ಲಿ 4-5 ಜನ ಹುಡುಗರು ಒಟ್ಟಿಗೆ ಬಂದರೂ ಕೂಡ ಅವರೊಂದು ಸಂಘ ಸಂಸ್ಥೆಯನ್ನು ಪ್ರಾರಂಭ ಮಾಡಬಹುದು. ಸಂವಿಧಾನ ಕೊಟ್ಟಿರುವಂತ ಹಕ್ಕದು. ಈ ಹಕ್ಕಿನ ಕೆಳಗಡೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ಸಂವಿಧಾನ ಇಲ್ದಲೇ ಇದ್ದಾಗ ಬ್ರಿಟಿಷರಿದ್ದಾಗಲೂ ಕೂಡ ಆರ್ಎಸ್ಎಸ್ ಈ ರೈಟ್ ಆಫ್ ಅಸೋಸಿಯೇಷನ್ ಇಂದನೇ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಇನ್ನು ಸಂಘದ ಅಕೌಂಟ್ಸು, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್, ಸೊಸೈಟಿಗಳನ್ನ ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್, ಇದ್ರ ಕೆಳಗಡೆ ಯಾವ್ಯಾವ ರೂಲ್ಸ್ ಅನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನ ಫಾಲೋ ಮಾಡೇ ಆರ್ಎಸ್ಎಸ್ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ ಆರ್ಎಸ್ಎಸ್ ನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು ಅಥವಾ ಆರ್ಎಸ್ಎಸ್ ನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದೀವಿ ಅಂತ. ಯಾಕೆಂದ್ರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರುವಂತದ್ದು ITBT, ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಆಗ್ಬೇಕಾಗಿರೋದು. ಅಲ್ಲಿ ಅವ್ರು ಯಾವುದು ಮಾಡಿಸ್ತಾ ಇಲ್ಲ. ಆದ್ರೆ ಅಲ್ಲಿ ರಿಸರ್ಚ್ ಇನ್ನೋವೇಷನ್ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳ್ಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಂದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಅನ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟು ಆರ್ಎಸ್ಎಸ್ಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡದಲ್ಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ ಅದ್ರ ವಿರುದ್ಧ ಎಲ್ಲಾ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು ಆರ್ಎಸ್ಎಸ್ ವಿರೋಧ ಮಾಡಕ್ ಹೋಗ್ತಾ ಇದ್ದಾರೆ. ಅವರ ಈ ಆರ್ಎಸ್ಎಸ್ ವಿರೋಧ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಮತ್ತೆ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತಹ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕೊಡ್ತಾ ಇದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. ಆರ್ಎಸ್ಎಸ್ ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂತ ಸಂಘಟನೆ ಅಲ್ಲ. ದೇಶದ ಕಾನೂನಿಗಿಂತ ಮೇಲಿರುವಂತ ಸಂಘಟನೆ ನಾವು ಅಂತ ಆರ್ಎಸ್ಎಸ್ ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂತ ಸಂಘಟನೆಗಳು ಯಾರು ಅನ್ನೋದು ಜನಕ್ಕೆ ಗೊತ್ತಿದೆ. ಸಂವಿಧಾನಕ್ಕಿಂತ ನಾವು ದೊಡ್ಡೋರು ಯಾರು ಅಂತ ಬಿಹೇವ್ ಮಾಡುವಂತವ್ರು ಯಾರು, ಯಾವ ಸಮುದಾಯಗಳು, ಯಾರು ಯಾವ ತರ ಬಿಹೇವ್ ಮಾಡ್ತಾರೆ ಅನ್ನೋ ಜನಕ್ಕೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದ್ ನೆನ್ಪಿಟ್ಕೊಳ್ಬೇಕು, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ಗೆ ವಿರೋಧ ಮಾಡಿದಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆರ್ಎಸ್ಎಸ್ ಸಂರಕ್ಷಣೆಗೆ ಬಂದು ಪಥಸಂಚಲನ ಮಾಡೋದಿಕ್ಕೆ ಸಾವಿರಾರು ಜನ ಸೇರಿ ವಿಜೃಂಭಣೆಯಿಂದ ಪಥಸಂಚಲನ ಮಾಡೋದಿಕ್ಕೆ ಯಾವ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಸಪೋರ್ಟ್ ಮಾಡ್ತೋ ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಆರ್ಎಸ್ಎಸ್ ಕೆಲಸ ಮಾಡ್ಕೊಂಡು ಬಂದಿದೆ. ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಆರ್ಎಸ್ಎಸ್ ಉತ್ತರ ಕೂಡ ಕೊಡುತ್ತೆ. ಸರ್, ಅವರು ಸಂಘಟನೆ ಹುಟ್ಟಿದ್ದರ ಬಗ್ಗೆ ಅಂದ್ರೆ ರಿಜಿಸ್ಟ್ರೇಷನ್ ನೋಂದಣಿ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ? ಕಳೆದ ಬಾರಿಯಿಂದಲೂ ಕೂಡ ನೀವು ಹೇಳ್ತಾ ಇದ್ದಾರೆ, ಚಿತ್ತಾಪುರದಿಂದಲೂ ಕೂಡ ಅದು ನೀವು ಕೂಡ ಚಿತ್ತಾಪುರಕ್ಕೆ ರಿಜಿಸ್ಟ್ರೇಷನ್ ಕೊಡಬೇಕಾದ್ರೆ ಅದೇ ಮಾಹಿತಿ ಕೊಟ್ಟಿದೆ, ನೋಂದಣಿ ಅಲ್ಲದ ಅಂತ ಹೇಳಿದ್ದೀವಿ. ಸೊ ನೋಂದಣಿ ಮಾಡ್ಕೊಳ್ಳಿಕ್ಕೆ ಏನ್ ಸಮಸ್ಯೆ, ಅಥವಾ ಅದಕ್ಕೇನಾದ್ರೂ ಬೇರೆ ಸಂಘಟನೆಗಳು ನೋಂದಣಿ ಮಾಡ್ಕೊಂಡು ತೆರಿಗೆ ಕಟ್ತಾರೆ? ಆರ್ಎಸ್ಎಸ್ ತೆರಿಗೆ ಕಟ್ಟತ್ತೆ. ಆದ್ರೆ ಒಂದ್ ನಿಮಿಷ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗೋಗಿದೆ. ಹಲವಾರು ಕೋರ್ಟ್ಗಳಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಕಾನೂನು ಸಲಹೆಗಾರರನ್ನ ಇನ್ನೊಬ್ಬರನ್ನ ಎಲ್ಲರನ್ನು ಕೇಳಿಕೊಂಡು
ಈ ರೀತಿ ಪತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರ್ದಿದ್ರೆ ಒಳ್ಳೇದಾಗಿರ್ತಿತ್ತು. ಪರವಾಗಿಲ್ಲ, ಇದನ್ನ ಜನ ಉತ್ತರ ಕೊಡ್ತಾರೆ, RSS ಅವರು ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅವರೇ ಸರ್ಕಾರದ ಇದರಿಂದಾಗಿ ಏನೋ ಕೇಸ್ ಆಗ್ತು ಅಂತಂದ್ರೆ ಕೋರ್ಟ್ ಉತ್ತರ ಕೊಡುತ್ತೆ. ಚಿತ್ತಾಪುರದ ಕೇಸಲ್ಲಿ ಹೆಂಗ್ ಉತ್ತರ ಕೊಡ್ತೋ, ಹಿಂದೆ ಹಲವಾರು ಕೇಸ್ಗಳಲ್ಲಿ ಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆಯೋ ಆ ಪ್ರಾಸೆಸ್ನಲ್ಲಿ ಉತ್ತರ ಸಿಗುತ್ತೆ. ದೇಶದ ಸಂವಿಧಾನ ಅಸೋಸಿಯೇಷನ್ ಆಫ್ ಪೀಪಲ್ಗೆ ಆರ್ಟಿಕಲ್ 19 ನಲ್ಲಿ ಅವಕಾಶ ಮಾಡಿಕೊಡುತ್ತೆ. ಅದೇ ಅಸೋಸಿಯೇಷನ್ ಆಫ್ ಪೀಪಲ್, ಜನರ ಒಕ್ಕೂಟ ಅಥವಾ ಜನರ ಸಂಘ ಆಸ್ತಿ ತಗೊಳ್ಬೇಕು ಅಂತಂದಾಗ ಅಥವಾ ಹಣಕಾಸನ್ನ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಬೇಕು ಅಂತಂದಾಗ ಅದಕ್ಕೆ ತಂದೆ ಆದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳನ್ನು RSS ಫಾಲೋ ಮಾಡಿ. ಅದನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ನ ಸೂಕ್ತ ಸಂಬಂಧಪಟ್ಟಂತ ವ್ಯಕ್ತಿಗಳು, ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆದ್ರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಬ್ಬ RSS ಎತ್ತಿಡಿಯುವಂತ ದೇಶಭಕ್ತಿಯ ವಿಚಾರವನ್ನ ಗೌರವಿಸುವಂತ ಒಬ್ಬ ರಾಜ್ಯದ ಯುವಕನಾಗಿ ನಾನು ಇಷ್ಟೇ ಹೇಳಬಲ್ಲೆ. ನೀವು ಹಿಂದೆ ಕೂಡ RSS ವಿರೋಧ ಮಾಡಿದ್ರಿ. ನೀವು ಯಾವಾಗ RSS ವಿರೋಧ ಮಾಡಿದಿರಿ ಅವಾಗ RSS ಮತ್ತಷ್ಟು ಗಟ್ಟಿಯಾಗಿದೆ. ಚಿತ್ತಾಪುರದ್ದೇ ಕೇಸ್ ನಿಮ್ಮ ಹತ್ರ ನೆನಪಿದೆ. ನೀವು ಅದನ್ನ ವಿರೋಧ ಮಾಡೋದಕ್ಕಿಂತ ಮುಂಚೆ ಚಿತ್ತಾಪುರದಲ್ಲಿ 400-500 ಜನ ಸ್ವಯಂ ಸೇವಕರು ಸೇರ್ತಾರೆ ಅಂತಿತ್ತು. ನೀವು ಚಿತ್ತಾಪುರದ ಪಥಸಂಚಲನ ವಿರೋಧ ಮಾಡಾದ ಮೇಲೆ 5-6 ಸಾವಿರ ಜನ ಸೇರಿದ್ರು. ಈಗ ಕರ್ನಾಟಕದ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಮಗೆ ಗೊತ್ತಿದೆ ನಿಮ್ಮ ಫುಲ್ ಟೈಮ್ ಅಜೆಂಡಾ RSS ನ ಬೈಯುವಂಥದ್ದು, ಬಿಜೆಪಿಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸುವಂಥದ್ದು, ಇದೇ ನೀವು ಮಾಡ್ತೀರಿ. ನಮಗೆ ಗೊತ್ತಿದೆ, ನಾವು ತಯಾರಿದ್ದೀವಿ. ನೀವು ಎಷ್ಟು ಮಾಡ್ತೀರೋ ನಾವಷ್ಟು ಗಟ್ಟಿಯಾಗ್ತೀವಿ. ಧನ್ಯವಾದ.